ಈ 8.5 ಲಕ್ಷದಲ್ಲಿ ಒಂದು 55 ಲಕ್ಷ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಿದ್ದಾರೆ. ಕೋವಿಡ್ಗಿಂತ ಮುಂಚೆ ಆರ್ ಪೋಸ್ಟ್ ಕೋವಿಡ್ MSME ಸೆಕ್ಟರ್ಗೆ ತುಂಬ ಏಟು ಬಿದ್ದಿದೆ. ಕೋವಿಡಲ್ಲಿ ಮುಗಿದು ಆಲ್ಮೋಸ್ಟ್ 2 ವರ್ಷ ಆಯಿತು, ಇವತ್ತವರೆಗೂ ಅವ್ರಿಗೆ ಪೇಮೆಂಟ್ ಸಿಕ್ಕಿಲ್ಲ. So payment is one of the biggest challenge. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಕರ್ನಾಟಕದಲ್ಲಿ ಸುಮಾರು 8.5 ಲಕ್ಷ ಸಣ್ಣ ಉದ್ಯಮಿಗಳಿದೆ. MSME ಸೆಗ್ಮೆಂಟಲ್ಲಿ ಇಷ್ಟೊಂದು ಉದ್ಯಮಿಗಳು ಕರ್ನಾಟಕದಲ್ಲಿದೆ. ದೇಶದ GDPಗೆ ಸುಮಾರು 60% ಮೌಲ್ಯವನ್ನು, ಕೊಡುಗೆಯನ್ನು ಈ MSME ಸೆಕ್ಟರ್ ಕೊಡುವಂಥದ್ದು. ಹಾಗಾದರೆ ಈ MSME ಸೆಕ್ಟರ್ನಲ್ಲಿ ಇತ್ತೀಚಿನ ವಿದ್ಯಮಾನಗಳೇನು, MSME ಸೆಗ್ಮೆಂಟಲ್ಲಿ ಕರ್ನಾಟಕದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಒಬ್ಬ ಸಣ್ಣ ಉದ್ಯಮಿ ಯಾವೆಲ್ಲ ರೀತಿಯ ಸವಾಲುಗಳನ್ನು ಎದುರಿಸ್ತಾರೆ, ಅವರಿಗೆ ಬೆಳವಣಿಗೆ ಇರುವಂಥ ಒಂದು ಅವಕಾಶಗಳೇನು, ಈ ಎಲ್ಲ ಒಂದು ಸ್ಥಿತಿಗತಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿದ್ದೇವೆ. ನಮ್ಮ ಜೊತೆ CIMEI ಸಂಸ್ಥೆಯ ಮುಖ್ಯಸ್ಥರಾದಂತಹ ಜಯರಾಜ್ ಶ್ರೀನಿವಾಸ್ ಅವರಿದ್ದಾರೆ. ಜಯರಾಜ್ ಶ್ರೀನಿವಾಸ್ ಅವರು ಅನೇಕ ವರ್ಷಗಳಿಂದ MSME ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. MSME ಉದ್ಯಮಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸಣ್ಣ ಉದ್ಯಮಿಗಳಿಗೆ ಉಂಟಾಗುವಂಥ ಸವಾಲುಗಳನ್ನು ಸರ್ಕಾರದ ಮಟ್ಟದಲ್ಲೂ ಕೂಡ ಪ್ರತಿನಿಧಿಸಿ ಅನೇಕ ಸಮಸ್ಯೆಗಳನ್ನು ಪರಿಹಾರಕ್ಕೂ ಕೂಡ ಅವರದ್ದೇ ಆದಂಥ ಒಂದು ಸೇವೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಜಯರಾಜ್ ಶ್ರೀನಿವಾಸ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಂದಹಾಗೆ ನಮ್ಮ ಕರ್ನಾಟಕದಲ್ಲಿ MSME ಸೆಗ್ಮೆಂಟ್ಗೆ ಸಂಬಂಧಪಟ್ಟಾಗ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ಉದ್ಯಮಗಳು ಇರುವಂಥದ್ದು. ಹಾಗೂ ದೇಶದ GDPಗೆ 60%ಷ್ಟು ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗಾಗಿ ಒಂದು ದೇಶದ ಇಕಾನಮಿಯ ಒಂದು ಡೆವಲಪ್ಮೆಂಟಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಈ ಸೆಗ್ಮೆಂಟ್ ಪಾತ್ರವಹಿಸುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ MSMEಯ ಒಂದು ಪರಿಸ್ಥಿತಿ ಇವಾಗ ಹೇಗಿದೆ, ಮುಖ್ಯವಾಗಿ ಕೋವಿಡ್ ನಂತರ ಈ ಪ್ರಶ್ನೆ ಉಂಟಾಗಿದೆ, ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಹೇಳ್ತೀರಾ ಅಂತ? ಅರ್ಲಿ 1970s ಕರ್ನಾಟಕದಲ್ಲಿ ಪೀನಿಯಾ ಇಂಡಸ್ಟ್ರಿ ಸ್ಟೇಟ್ ಅಂತ ಒಂದು ಬಂದಿತ್ತು. ಆವಾಗ ಇಟ್ ವಾಸ್ ಸಪೋಸ್ ಟು ಬಿ ಒನ್ ಆಫ್ ದಿ ಲಾರ್ಜೆಸ್ಟ್ ಏರಿಯಾ ವೇರ್ MSME ಕಂಪ್ನೀಸ್ ವಾಸ್ ದೇರ್. ಅದನ್ನು ಕಂಟಿನ್ಯೂಸ್ ಆಗಿ ಡಿಪ್ಲೀಟ್ ಆಗ್ತಾಯಿತ್ತು. ಸಡನ್ಲಿ ಅರ್ಲಿ 90s IT ಸರ್ವಿಸಸ್ ಬಂದಾಗ ಕರ್ನಾಟಕದಲ್ಲಿ ಇದು ಸ್ಲೋಲಿ ಅವ್ರದ್ದು ಡಿಪ್ಲೀಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಕಂಟಿನ್ಯೂಸ್ ಡೌನಲ್ಲೇ ಹೋಗ್ತಾಯಿದೆ. ಇವಾಗ ನೀವು ಹೇಳಿದ ಪ್ರಕಾರ 8.5 ಲಕ್ಷ MSME ಫರ್ಮ್ಸ್ ಇದೆ ಇಲ್ಲಿ. ಈ 8.5 ಲಕ್ಷದಲ್ಲಿ ಒಂದು 55 ಲಕ್ಷ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಿದ್ದಾರೆ. ನೀವು ಹೇಳಿದ ಪ್ರಕಾರ ಇಷ್ಟೊಂದು ಎಂಪ್ಲಾಯ್ ಮಾಡೋದು ಒಂದು ದೊಡ್ಡ ಸೆಕ್ಟರ್ ಇದು. ಇವ್ರದ್ದು ಕಂಟ್ರಿಬ್ಯೂಷನ್ ಇದು GDPಲಿ ಅವ್ರ ಕಂಟ್ರಿಬ್ಯೂಷನ್ನು ತುಂಬ ಇಂಪಾರ್ಟೆಂಟು. ಬಟ್ ಅದು ಸರ್ಕಾರ ಅವ್ರ MSME ಫರ್ಮ್ಸ್ಗೆ ಏನಾರ ಮಾಡ್ತಿದ್ದಾರೋ ಇಲ್ವೋ ಅದೊಂದು ದೊಡ್ಡ ಪ್ರಶ್ನೆ. ನನಗೆ ಗೊತ್ತಿರೋ ಪ್ರಕಾರ ಕೋವಿಡ್ಗಿಂತ ಮುಂಚೆ ಆರ್ ಪೋಸ್ಟ್ ಕೋವಿಡ್ MSME ಸೆಕ್ಟರ್ಗೆ ತುಂಬ ಏಟು ಬಿದ್ದಿದೆ. ಅದು ಫಂಡ್ಸ್ ಆಗಲಿ, ಅದು ಬಿಸ್ನೆಸ್ ರಿಟರ್ನ್ಸ್ ಆಗಲಿ, ಅವ್ರ ಮಾರ್ಕೆಟ್ ವ್ಯಾಲ್ಯೂ ಆಗಲಿ, ಅವ್ರ ಸ್ಟಾಕ್ ಹಾಳಾಗಲಿ, ಇದೆಲ್ಲ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈ ಕರೆಂಟ್ ಆಫ್ಟರ್ ಕೋವಿಡು ಬೇಕಾದಷ್ಟು ಸರ್ಕಾರದಲ್ಲೇ ಇದ್ದವ್ರೇನೆ, ನಾವು ಯಾವುದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳೋಕ್ಕೆ ಹೋಗಲ್ಲ, ಬಟ್ ಸರ್ಕಾರದಲ್ಲಿ ಇದ್ದವರೇನೆ. ನಮ್ಗೆ ಗೊತ್ತಿರೋ ಪ್ರಕಾರ ಕೋವಿಡ್ ಸ್ಟಾರ್ಟ್ ಆದಾಗ 25 ಮಾರ್ಚ್ 2020ಇಂದ ಆವತ್ತು ನಮ್ಮ ದೇಶದಲ್ಲಿ ಮಾಸ್ಕು ಆಮೇಲೆ ಇದು ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲೂ ಇರಲಿಲ್ಲ. ಆ ಮಾಸ್ಕ್ ಆವತ್ತೇ ನಮ್ಗೆ ಗೊತ್ತಾಗಿದ್ದು. ಆವಾಗಿಂದ ಇಲ್ಲಿ ಕರ್ನಾಟಕದಲ್ಲೇ ಬೇಕಾದಷ್ಟು ಕಂಪ್ನಿಗಳು ಗಾರ್ಮೆಂಟ್ ಇಂಡಸ್ಟ್ರಿಯವರು ಮಾಸ್ಕ್ ಮಾಡೋ ಸ್ಟಾರ್ಟ್ ಮಾಡಿದ್ರು. ಆವಾಗ ಆ ಟೈಮಲ್ಲಿ ನಾವು ಜನಗಳಿಗೆ ಹೆಲ್ಪ್ ಮಾಡ್ತೀವಿ ಅಂತ ಲೋಕಲ್ ಲೀಡರ್ಸು, ಅವ್ರು ಸರ್ಕಾರದಲ್ಲಿ ಇದ್ದವರು ಬೇರೆಯವ್ರು ಕೂಡ ಈ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗಿ ನೀವು ಇಷ್ಟು ಸಪ್ಲೈ ಮಾಡಿ ನಾವು ನಿಮಗೆ ಪೇಮೆಂಟ್ ಮಾಡ್ತೀವಿ ಅಂತ. ಆ ಥರ ಬೇಕಾದಷ್ಟು ಗಾರ್ಮೆಂಟ್ ಇಂಡಸ್ಟ್ರಿಗಳು ಈ ಥರ ಸಪ್ಲೈ ಕೊಟ್ಬಿಟ್ಟು ಇವತ್ತವರೆಗೂ ಕೋವಿಡಲ್ಲಿ ಮುಗಿದು ಆಲ್ಮೋಸ್ಟ್ 2 ವರ್ಷ ಆಯಿತು, ಇವತ್ತವರೆಗೂ ಅವ್ರಿಗೆ ಪೇಮೆಂಟ್ ಸಿಕ್ಕಿಲ್ಲ. ಸೊ ಪೇಮೆಂಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್.
ಇನ್ಫ್ರಾಸ್ಟ್ರಕ್ಚರ್ MSME ಸೆಕ್ಟರ್ಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇಲ್ಲ ಸರ್ಕಾರ. ಪೀನಿಯಾ ಇಂಡಸ್ಟ್ರಿ ಎಸ್ಟೇಟು ಇಲ್ಲ ಅದರ್ ಇಂಡಸ್ಟ್ರಿಯಲ್ ಏರಿಯಾಗಳು ಹಾಳಾಗಿದ್ದ ಕಾರಣ ಏನು ಅಂದರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ರೋಡ್ಗಿದೆ, ಕಾರ್ಪೊರೇಷನ್ ರೋಡ್ ಮಾಡಿ ಹೋಗ್ತಾರೆ, ರೋಡ್ ಮಾಡಿದ ತಕ್ಷಣ ಅಲ್ಲಿ ಕೆತ್ತಬಿಡ್ತಾರೆ. ಸೊ ಅದನ್ನೇನು ಡ್ರೈನೇಜ್ ಸಿಸ್ಟಮ್ ಪ್ರಾಪರ್ ಇಲ್ಲ ಅಲ್ಲಿ, ಇದು ಸೀವರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳಿಲ್ಲ, ಸೀವರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳಿಲ್ಲ ಅವ್ರಿಗೆ. ಸೊ ಅವ್ರಿಗೆ ಅದಲ್ಲದೆ ಅವ್ರಿಗೆ ಇನ್ಸ್ಪೆಕ್ಷನ್ ಹೆಸರು ಮೇಲೆ ಆನ್ ದ ನೇಮ್ ಆಫ್ ಇನ್ಸ್ಪೆಕ್ಷನ್ ಬೇಕಾದ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಅವ್ರಿಗೆ ಹೆರೇಸ್ ಮಾಡ್ತಾರೆ. ವೆದರ್ ಇಟ್ ಈಸ್ ESI, ಪ್ರಾವಿಡೆಂಟ್ ಫಂಡ್, ಕಾರ್ಪೊರೇಷನ್ ಎಲ್ಲ ಅವ್ರು ಬಂದು ಅವ್ರು ಹೆರೇಸ್ ಮಾಡ್ತಾರೆ. ಪಾಪ ಈ MSME ಸೆಕ್ಟರಲ್ಲಿ ಭಾಳ ಕಷ್ಟ ಇದೆ. ಸರ್ಕಾರ ಏನು ಮಾಡ್ತಿದ್ದಾರೋ ಅದು ಸರ್ಕಾರ ನ್ಯೂಸ್ ಚಾನಲ್ಗೆ ಹೇಳ್ಕೊತಾರೆ, ಅವ್ರಿಗೆ ಅವರು ಈವೆಂಟ್ ಮ್ಯಾನೇಜರ್ ಮುಖಾಂತರ ಅವರು ಒಂದಿಷ್ಟು ಅನೌನ್ಸ್ಗಳು ಮಾಡ್ತಾರೆ. ಬಟ್ ರಿಯಲ್ ನೋಡೋಕ್ಕೆ ಹೋದರೆ ಯಾವುದರ ಇಂಡಸ್ಟ್ರಿ ಅಸೋಸಿಯೇಷನ್ ನೀವು ಕೇಳಿ, ಕಾಸಿ ಆಗಲಿ ಆರ್ ಕುಂಬಳಗೋಡು ಅಸೋಸಿಯೇಷನ್ ಆಗಲಿ ಆರ್ ಸೌತ್ ಕೆನರಾ ಇದು ಅಲ್ಲಿ ಇಂಡಸ್ಟ್ರಿ ಅಸೋಸಿಯೇಷನ್, ಅವ್ರದ್ದು ಬೇರೆ ಪ್ರಾಬ್ಲಮ್, ಮೆಂಬರ್ಸ್ ಪ್ರಾಬ್ಲಮ್ ಬೇರೆ ಇರುತ್ತೆ. ಆ ಮೆಂಬರ್ಸ್ ಪ್ರಾಬ್ಲಮ್ ಯಾರು ಯಾವ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು ಹೈಲೈಟ್ ಮಾಡ್ತಿಲ್ಲ. ಸೊ ಅದು ನಾವು ನೋಡ್ಕೋಬೇಕು. ಫೈನಾನ್ಸ್ ಸೆಕ್ಟರಲ್ಲಿ ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾದವರು ಬೇಕಾದಷ್ಟು ಪಾಲಿಸಿಗಳು ತಂದಿದ್ದಾರೆ. ಫಸ್ಟ್ ಥಿಂಗ್ ಇಟ್ ಈಸ್ ಒಂದು ನಾನು ಕ್ವಶನ್ ಮಾಡೋದೇನು ಅಂದರೆ, ವೇರ್ ವಾಸ್ ದ ನೆಸೆಸಿಟಿ ಟು ಮರ್ಜ್ SME ಇಂಟು ಮೈಕ್ರೋ ಸೆಕ್ಟರ್? ಕ್ವಶನ್ಗೆ ನಾನೇ ಆನ್ಸರ್ ಮಾಡ್ತೀನಿ. 2021 ಬಜೆಟ್ ಸ್ಪೀಚಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ ಸ್ಪೀಚಲ್ಲಿ ಹೇಳಿದರು, ದೇರ್ ಆರ್ 120 million ರಿಜಿಸ್ಟರ್ಡ್ MSME ಇನ್ ದಿಸ್ ಕಂಟ್ರಿ ಆ್ಯಂಡ್ 99% ಆಫ್ ದಿ MSME ಆರ್ ಮೈಕ್ರೋ. ಇದು ಇಟ್ ಈಸ್ ಎ ಕೋಟ್ ಫ್ರಮ್ ದಿ ಬಜೆಟ್ ಸ್ಪೀಚ್ ಆಫ್ ನಿರ್ಮಲಾ ಸೀತಾರಾಮನ್. ಕಂಪ್ಲೀಟ್ ಬಜೆಟ್ ಸ್ಪೀಚಲ್ಲಿ ಅವರು ಇನ್ನೊಮ್ಮೆ ಮೈಕ್ರೋ ಅಂತ ಮಾತಾಡಲಿಲ್ಲ. ಅಂದರೆ ಅವ್ರು ಮಾಡಿದ ಪಾಲಿಸಿನ ಎಲ್ಲಿ ಆಗುತ್ತೆ, ಸೂಟ್ ಆಗುತ್ತೆ. ಮೈಕ್ರೋ ಸೆಕ್ಟರಲ್ಲಿ ಮ್ಯಾಕ್ಸಿಮಮ್ 5 crore ಟರ್ನ್ ಓವರ್, 5 crore ಇನ್ವೆಸ್ಟ್ಮೆಂಟ್ ಆ್ಯಂಡ್ 50 crore ಟರ್ನ್ ಓವರ್, ಅದು ಗೌರ್ಮೆಂಟ್ನವ್ರು ಮಾಡಿರೋದು ಪಾಲಿಸಿ. ಅದು ಆಗಸ್ಟ್ 2020ನಲ್ಲಿ ನಿತಿನ್ ಗಡ್ಕರಿ ಆ್ಯಂಡ್ ಪಿಯೂಷ್ ಗೋಯಲ್ ಆ್ಯಂಡ್ ನಿರ್ಮಲಾ ಸೀತಾರಾಮನ್ 3 ಜನನು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಹೇಳಿದ್ದಾರೆ. ಬಟ್ ಅಲ್ಲಿ ನೆಸೆಸಿಟಿ ಯಾಕಿತ್ತು ಅಂತ ಗೊತ್ತಿಲ್ಲ. ಬಟ್ ನನ್ನ ಅನಾಲಿಸಿಸ್ ಪ್ರಕಾರ ಗೌರ್ಮೆಂಟ್ನವರು ಬೇಕಾದಷ್ಟು ಪರ್ಚೇಸ್ಗಳು ಮಾಡಿಬಿಟ್ಟಿದ್ರು. ಕರ್ನಾಟಕದಲ್ಲೇ ನಾನು ಜಾಸ್ತಿ ದೂರ ಹೋಗಲ್ಲ, ಕರ್ನಾಟಕದಲ್ಲೇ ತೊಗೋತೀನಿ. ಗೌರ್ಮೆಂಟ್ ಪರ್ಚೇಸಸ್ ಸಿಕ್ಕಾಬಟ್ಟೆ ಇತ್ತು MSME ಕಡೆಯಿಂದ, ಸ್ಮಾಲ್ MSME ಕಂಪ್ನೀಸ್ ಕಡೆಯಿಂದ. ಆ MSME ಕಂಪ್ನಿ ಯಾರು ಅವ್ರ ಟರ್ನ್ ಓವರ್ ಒಂದು 250 ಕೋಟಿ ತನಕ ಇತ್ತು, 250 crore ಪ್ಲಸ್ ಇತ್ತು, ಅಪ್ ಟು ವಿದಿನ್ 500 crore. ಅವ್ರ ಹತ್ರ 3 lakh crore ಡೆಟ್ಸ್ ಆಗೋಗಿತ್ತು. ಇವರು ಪೇಮೆಂಟ್ಗಳು ಮಾಡಿರಲಿಲ್ಲ. ಆ ಪೇಮೆಂಟ್ ಮಾಡೋದಕ್ಕೋಸ್ಕರ ಆ 3 lakh crore ಅವರು ರಿಲೀಸ್ ಮಾಡಿದ್ರು. ಆ 3 lakh crore ರಿಲೀಸ್ ಮಾಡಿಬಿಟ್ಟು ವಾಪಸ್ ಅವರು ಪೇಮೆಂಟ್ಗೆ ಮಾಡಿಬಿಟ್ರು. ಸೊ ಬೆನಿಫಿಟ್ ಯಾರಿಗಾಯಿತು? ಯು ಶೋ ಮೀ ಒನ್ ಮೈಕ್ರೋ ಸೆಕ್ಟರ್ ಪರ್ಸನ್ ಹೂ ಗಾಟ್ ದಿ ಬೆನಿಫಿಟ್ ಫ್ರಮ್ ದಿಸ್ ಪಾಲಿಸಿ. ಸೊ ಅವ್ರು ಈ ಮಾಡಿದ ಪಾಲಿಸಿನಲ್ಲಿ ಮೈಕ್ರೋ ಸೆಕ್ಟರ್ಗೆ ಏನೂ ಸಿಕ್ಕಲ್ಲ, ಮೈಕ್ರೋ ಮೀಡಿಯಮ್ ಸೆಕ್ಟರ್ಗೆ ಏನೂ ಸಿಕ್ಕಲ್ಲ. ಸ್ಮಾಲ್ ಸೆಕ್ಟರ್ನವರು ಆಲ್ರೆಡಿ ಲಾರ್ಜ್ ಸೆಕ್ಟರ್ಗೆ ಹೋಗಬೇಕು ಅಂತ ಅದನ್ನು ಅವ್ರು ಮುಂದೆ ನೋಡ್ಕೋತಾರೆ, ಅದಕ್ಕೋಸ್ಕರ ಈ ಬೆನಿಫಿಟ್ ತೊಗೊಳ್ಳಲ್ಲ. ಸೊ ಮೀಡಿಯಮ್ ಸೆಕ್ಟರ್ ಇರೋದು ಓನ್ಲಿ 5,000. ಸೊ ಯುವರ್ ಪಾಲಿಸಿ ಈಸ್ ಮೇಡ್ ಓನ್ಲಿ ಫಾರ್ ದ 5,000. whereas our number of people in this entire industry is 120 million. So you are making a policy only for 5,000. So this is not an MSME policy. ನಾವು ಹಲವಾರು ವರ್ಷದಿಂದ ಗೌರ್ಮೆಂಟ್ ಹತ್ರ ಕೇಳ್ತಿದ್ದೀವಿ, ನಮಗೆ ಮೈಕ್ರೋ ಸೆಕ್ಟರ್ಗೆ ಒಂದು ಸೆಪ್ರೇಟ್ ಪಾಲಿಸಿ ಮಾಡಿ. ಮೈಕ್ರೋ ಸೆಕ್ಟರ್ಗೆ ಅವ್ರಿಗೆ ಡೆಡಿಕೇಟೆಡ್ ಪಾಲಿಸಿ ಬೇಕು, MSME ಪಾಲಿಸಿ ಬೇಕಾಗಿಲ್ಲ. ನೀವು ಎಷ್ಟು ಕೋಟಿ ಯಾರು ಅನೌನ್ಸ್ ಮಾಡಿದ್ರು ಅದು ಹೋಗೋದು ಮೀಡಿಯಮ್ ಸೆಕ್ಟರ್ಗೆ ಅವ್ರು ಅದು ತೊಗೊಳ್ಳಲ್ಲ. ಅಂದರೆ ನೀವು ಅನೌನ್ಸ್ ಮಾಡಿದ್ದ ಹಣ ಅದು ಹಾಗೆ ಇರುತ್ತೆ, ಟ್ರೆಜರಿಲಿ ಇರುತ್ತೆ, ಯಾರೂ ಖರ್ಚು ಮಾಡಲ್ಲ. ನಾವು ಅನೌನ್ಸ್ ಮಾಡಿದ್ದೀವಿ ಅಲ್ವಾ. ಗೋಯಿಂಗ್ ಆನ್ ಅ ಲೈಟರ್ ಸೈಡ್, ಸರ್ದಾರ್ಜಿಗೆ ಸಿಗರೇಟ್ ಕೊಟ್ಟರೆ ಏನು ಮಾಡ್ತಾನೆ? ಸಿಗಲ್ಲ. ಸೊ ವಿ ಹ್ಯಾವ್ ಗಿವನ್, ಹಿ ಹ್ಯಾಸ್ ನಾಟ್ ಟೇಕನ್ ಇಟ್. ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.